25ನೇ ಪ್ರಶ್ನೆಯನ್ನ ಗಮನಿಸಿ. 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸುತ್ತಳತೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಆರ್ ಕೊಟ್ಟಿದ್ದಾರೆ. ಎಷ್ಟು? 20 ಸೆಂಟಿಮೀಟರ್. ಒಂದು ತ್ರಿಜ್ಯದ ವಿಸ್ತೀರ್ಣ ಗೊತ್ತು. ಏನು ತ್ರಿಜ್ಯದ ವಿಸ್ತೀರ್ಣದ ಸೂತ್ರ? ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಏನ್ ಹೇಳತ್ತೆ, ವೃತ್ತದ ಚತುರ್ಥಕ ಭಾಗ ಅಂದ್ರೆ ಏನಾಯ್ತು, ವೃತ್ತದ ಚತುರ್ಥಕದ ವಿಸ್ತೀರ್ಣ. ಸೊ ಏನ್ ಹೇಳತ್ತೆ, ಕಾಲು ಭಾಗ ಅಂತ ಆಯ್ತು ಅಲ್ವಾ. ಸೊ ಹಾಗಾದ್ರೆ 1/4 ಗುಣಿಸು ಪೈ ಆರ್ ಸ್ಕ್ವೇರ್ ಆಗತ್ತೆ. ಸೊ ವೃತ್ತದ ಚತುರ್ಥಕ ಭಾಗದ ವಿಸ್ತೀರ್ಣ. ಸೊ ಎಷ್ಟು ಬರುತ್ತೆ? 1/4 ಗುಣಿಸು 22/7 ಗುಣಿಸು ಇಲ್ಲಿ ಎಷ್ಟು ಬರ್ತಾ ಇದೆ? ಆರ್ ಸ್ಕ್ವೇರ್. ಇಲ್ಲಿ ಆರ್ ಎಷ್ಟು ಹೇಳ್ತಾ ಇದಾರೆ ಅವರು? 20 ಗುಣಿಸು 20. ಸೊ ಇದೇನಾಗತ್ತೆ? 4 1 4 5 20. ಸೊ ಇಲ್ಲಿ 22 ಗುಣಿಸು 5 ಗುಣಿಸು 20/7 ಬರುತ್ತೆ. ಸೊ ಇಲ್ಲಿ ನೋಡಿ 22 ಗುಣಿಸು 5 ಗುಣಿಸು 20 ಅಲ್ವಾ. ಸೊ 22 ಗುಣಿಸು 100/7 ಆಗತ್ತೆ. ಸೊ ಇಲ್ಲಿ ನೋಡಿ, ಈಗ ಇದೇನ್ ಬರುತ್ತೆ? 22 ಗುಣಿಸು 100 ಅಂದ್ರೆ ಎಷ್ಟು? ಸೊ ಇಲ್ಲಿ ಬರೀತಾನೆ 22 1 22 ಅಂದ್ರೆ 2200/7 ಬರುತ್ತೆ. ಸೊ ಇದೇನಾಯ್ತು? ಇದನ್ನ 7 1 7 7 3 21. ಸೊ 1 ಉಳಿಯತ್ತೆ. 7 7 1 7 3 ಉಳಿಯತ್ತೆ. 7 4 28 2 ಉಳಿಯತ್ತೆ. 7 2 14 6 ಉಳಿಯತ್ತೆ. ಸೊ 7 8. ಸೊ ಹಾಗಾದ್ರೆ ಇಲ್ಲಿ ಏನ್ ಬಂತು? 314.28 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಸೊ ಇದೇನಾಯ್ತು? ವೃತ್ತದ ಚತುರ್ಥಕದ ವಿಸ್ತೀರ್ಣ ಆಯ್ತು ಅಲ್ವಾ. ಸೊ ಇದೇನ್ ಗೊತ್ತಾಯ್ತು ನಮ್ಗೀಗ? ವೃತ್ತದ ಚತುರ್ಥಕದ ವಿಸ್ತೀರ್ಣ ಗೊತ್ತಾಯ್ತು. ಸೊ ನಾವೀಗ ಏನ್ ಮಾಡ್ಬೇಕು? ಇಲ್ಲಿ ವೃತ್ತದ ಚತುರ್ಥಕದ ಸುತ್ತಳತೆಯನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ವೃತ್ತದ ಚತುರ್ಥಕದ ಸುತ್ತಳತೆ. ಸೊ ವೃತ್ತದ ಚತುರ್ಥಕದ ಸುತ್ತಳತೆ. ಸೊ ಇಲ್ಲಿ ನೋಡಿ, ಈ ಒಂದು ವೃತ್ತ ಇದೆ ಅಲ್ವಾ. ಸೊ ಇಲ್ಲಿ 4 ಭಾಗಗಳನ್ನಾಗಿ ವಿಂಗಡಿಸಿದಾಗ ಈ ಒಂದು ಚತುರ್ಥಕ ಭಾಗದ ಸುತ್ತಳತೆಯನ್ನ ಕಂಡುಹಿಡಿಯಬೇಕು. ಸೊ ಇದೇನ್ ಹೇಳತ್ತೆ? ವೃತ್ತದ ಚತುರ್ಥಕ ಭಾಗದ ಸುತ್ತಳತೆ ಕಂಡುಹಿಡಿಯಲು ಈ ವೃತ್ತದ ಪರಿಧಿಯ ಕಾಲು ಭಾಗ. ಸೊ ನೋಡಿ, ಇಲ್ಲಿ ಈ ಒಂದು ಭಾಗವನ್ನ ಗಮನಿಸಿ, ಕಾಲು ಭಾಗವನ್ನ ಗಮನಿಸಿದ್ರೆ ಈ ಚತುರ್ಥಕ ಭಾಗದ ಸುತ್ತಳತೆ ಏನಾಗತ್ತೆ ಮಕ್ಕಳೇ? ಈ ಒಂದು ವೃತ್ತ ಪರಿಧಿ ಇದೆ ಅಲ್ವಾ. ಸೊ ಇದನ್ನ ಪರಿಧಿ ಅಂತ ಹೇಳ್ತೀನಿ. ABO ಅಂತ ತಗೊಂಡ್ರೆ, ಸೊ AB ಈ ಒಂದು ಪರಿಧಿಯ ಕಾಲು ಭಾಗಕ್ಕೆ ನಾವೇನ್ ಮಾಡ್ಬೇಕು? ಈ ತ್ರಿಜ್ಯ ಇದೆ ನೋಡಿ, ತ್ರಿಜ್ಯ R ಮತ್ತು R ಅಲ್ವಾ. ಸೊ ಈ R ಅನ್ನ ಸೇರಿಸಿದಾಗ ನಮ್ಗೆ ಏನ್ ಸಿಗತ್ತೆ? ವೃತ್ತ ಚತುರ್ಥಕದ ಸುತ್ತಳತೆ ಸಿಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಬರಿಬಹುದು ನಾನು? 1/4 2 ಪೈ R ಅಧಿಕ್, ಸೊ ಕಾಲು ಭಾಗದ ಈ ಒಂದು ವೃತ್ತ ಚತುರ್ಥಕದ ಸುತ್ತಳತೆ ಅಧಿಕ್ ಏನ್ ಹೇಳ್ಬೇಕು ನಾವು ಇಲ್ಲಿ? ಈ ಒಂದು 2 ತ್ರಿಜ್ಯಗಳನ್ನು ಸೇರಿಸ್ಬೇಕು. ಅದಕ್ಕೆ ಅಂದ್ರೆ ಏನಾಯ್ತು? 2R ಆಗತ್ತೆ. ಸೊ ಇದೇನಾಗತ್ತೆ ಈಗ? 2 1 2 2 2 4. ಸೊ ಏನಾಯ್ತು? ಇದು 1/2 ಪೈ R ಪ್ಲಸ್ 2R ಆಗತ್ತೆ. ಸೊ ಇಲ್ಲಿ ನೋಡಿ, 2ರಲ್ಲೂ ಏನ್ ಕಾಮನ್ ಆಗಿದೆ? R ಕಾಮನ್ ಇದೆ ಅಲ್ವಾ. ಸೊ R ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ? 1/2 ಪೈ ಅಧಿಕ್ 2 ಅಲ್ವಾ. ಸೊ ಇಲ್ಲಿ ಏನಾಯ್ತು? R ಎಷ್ಟಿದೆ? R 20 ಸೆಂಟಿಮೀಟರ್. ಸೊ 20 ಗುಣಿಸು 1/2 ಗುಣಿಸು ಪೈ ಅಧಿಕ್ 2. ಸೊ ಇದೇನಾಗತ್ತೆ? 20 ಗುಣಿಸು 1/2 ಪೈ ಅಧಿಕ್ 20 ಗುಣಿಸು 2. ಸೊ ಇದೇನಾಗತ್ತೆ? ಇಟ್ ಇಂಪ್ಲೈಸ್ 2 1 2 2 10 20. ಸೊ 10 ಪೈ ಅಧಿಕ್ 22 40. ಸೊ ಏನಾಯ್ತು? ಈ ಒಂದು ವೃತ್ತದ ಚತುರ್ಥಕ ಭಾಗದ ಸುತ್ತಳತೆ ಏನಾಯ್ತು? 10 ಪೈ ಅಧಿಕ್ 40
ಆಗುತ್ತೆ ಮಕ್ಕಳೇ. ಸೊ ಇದೇನಾಯ್ತು, ನಾವು ಇಲ್ಲಿವರೆಗೆ ಏನ್ ಮಾಡಿದ್ವಿ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡಿದ್ವಿ, 1 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ, ಹಾಗೆ 2 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ, ಇದಕ್ಕೆ ಸಂಬಂಧಪಟ್ಟಂತ 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ಇಲ್ಲ ಅಂದ್ರೆ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್.